ಹಾಯ್ ಹೆಲೋ, ಇವತ್ತು ನಾನು ರೀಲ್ಸ್ ಮಾಡೋದಕ್ಕೆ ನಮ್ಮ ಅಕ್ಕನ ಸ್ಯಾರಿನ ವೇರ್ ಮಾಡ್ತಿದ್ದೀನಿ. ಆ ಸ್ಯಾರಿ ಇದೆ. ಈ ಸ್ಯಾರಿ ನಮ್ಮ ಅಕ್ಕ 15 ಇಯರ್ಸ್ ಆಗಿತ್ತು ತೊಗೊಂಡು. ಬಟ್ ನಮ್ಮ ಅಕ್ಕ ಅವಾಗ ಒಂದು 2 ಸ್ಯಾರಿ ಅಷ್ಟೇ ವೇರ್ ಮಾಡಿರೋದು. ಇವತ್ತು ನಾನು ಈ ಸ್ಯಾರಿನ ವೇರ್ ಮಾಡ್ತಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದ್ರ ಬ್ಲೌಸ್ ತೋರಿಸ್ತೀನಿ ರೀ. 15 ಇಯರ್ಸ್ ಮುಂಚೆ ನಮ್ಮ ಅಕ್ಕ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ರು. ಇದು ಬ್ಯಾಕು, ಇದು ಫ್ರಂಟು. ನಾನು ಹಾಕ್ಕೊಂಡ್ರೆ ಹೇಗೆ ಕಾಣ್ತೀನಿ ಅಂತ ನೋಡೋಣ. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನಿ. ಬ್ಯಾಕ್ ತೋರಿಸ್ತೀನಿ. ಈಗ ರೆಡಿ ಆಗೋಣ, ಸಿಂಪಲಾಗಿ ರೆಡಿ ಆಗೋಣ ಬನ್ನಿ. ನಾನು ಫಸ್ಟು ರೋಸ್ ವಾಟರ್ನ ಹಾಕ್ಕೊತೀನಿ. ಆಲ್ಪ್ಸ್ ಗುಡ್ನೆಸ್ ರೋಸ್ ವಾಟರ್ ಸ್ಪ್ರೇ. ನೆಕ್ಸ್ಟು ಈಗ ಗುಡ್ ವೈಬ್ಸ್ದು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಗುಡ್ ವೈಬ್ಸ್ ಅವ್ರ ಸನ್ಸ್ಕ್ರೀನ್. ಚೆನ್ನಾಗಿ ಕಾಣಿಸ್ತಾ ಈಗ ನಾನು ಗುಡ್ ವೈಬ್ಸ್ ಅವ್ರದ್ದು ಕ್ರೀಮ್ ಜೆಲ್ ವಿಟಮಿನ್ ಸಿ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ತಿನ್ನಬೇಕು ಅನಿಸುತ್ತೆ, ಆದರೆ ತಿನ್ನೋಕ್ಕಾಗಲ್ಲ, ಏನು ಮಾಡೋದು. ಈ ಕ್ರೀಮ್ ಅಂತೂ ತುಂಬ ಗ್ಲೋಯಿಂಗ್ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವೇ ಫೇಸು, ಎಷ್ಟು ಗ್ಲೋ ಆಗಿದೆ ನನ್ನ ಫೇಸ್ ಅಂತ. ಅಷ್ಟೇ ನಂದು ಮೇಕಪ್ಪು. ಇನ್ನೇನು ನನ್ನ ಫೌಂಡೇಶನ್ನು ಅದೆಲ್ಲ ನಾನು ಯೂಸ್ ಮಾಡಲ್ಲ. ಈಗ ನೆಕ್ಸ್ಟು ಐಲೈನರ್ನ ಹಾಕ್ಕೋತೀನಿ. ಮಾಡ್ಬೋದು. ಚೆನ್ನಾಗಿ ಕಾಣ್ತಿದೆ ನನ್ನ ಲಿಪ್ಸು. ಈಗ ಸ್ಟಿಕ್ಕರ್ ಇಲ್ಲೇ ಪಿಂಕ್ ಕಲರ್ ಇದೆ. ಪಿಂಕ್ ಕಲರ್ನ ಹಾಕ್ತೀನಿ. ಇದ್ರ ಮೇಲೆ ಒಂದು ಸ್ಟಿಕ್ಕರ್ ಇಟ್ಕೊತೀನಿ. ಹೇಗೆ ಕಾಣ್ತಿದ್ದೀನಿ? ನಂದು ರೆಡಿ ಆಯಿತು. ಈಗ ಇಯರಿಂಗ್ಸ್ ಇಟ್ಕೊತೀನಿ.
ಹೇಗಿದೆ ಇಯರಿಂಗ್ ಸೆಟ್ ಮಾಡ್ಸೋದು. ಓಕೆ, ನೆಕ್ಸ್ಟು ಈಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಸೆಟ್ ಮಾಡ್ಕೊತೀನಿ. ಮಾಡ್ಕೋಬೇಕಾ? ಹಿಂಗೆ ಬೇಡ ಅಲ್ವಾ? ಹಿಂಗೆ ಚೆನ್ನಾಗಿದೆ ನಾನು. ಈ ಸ್ಟ್ರೈಟ್ನಿಂಗ್ ಏನು ಬೇಡ. ಈಗ ಬಾಂಗಲ್ ಹಾಕ್ಕೊತೀನಿ. ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನ? ಈ ಕಡೆ ಇದು ನೋಡಿ, ಇದು ನನ್ನ ಫೈನಲ್ ಲುಕ್ಕು. ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಕಾಣ್ತಿದ್ದೀನ? ಸ್ಯಾರಿ ಇದೆಲ್ಲ ನಂಗೆ ಸೆಟ್ ಆಗ್ತಿದೆಯಾ? ಈಗ ಬನ್ನಿ ನಾನು ರೀಲ್ಸ್ ಎಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದೇ ನಾನು ರೀಲ್ಸ್ ಮಾಡೋ ಜಾಗ. ಹೇಗಿದೆ ನಮ್ಮ ಮನೆ ಮೇಲೆ? ಇದೆಲ್ಲ ಚೆನ್ನಾಗಿದೆ ಅಲ್ಲ ಅಂತ ನೋಡಿ. ಅದೇ ನಮ್ಮ ಇಲ್ಲಿ ತರಿಸಿ ನೋಡಿ, ಅದೇ ನಮ್ಮೂರ ಕೆರೆ. ಅಲ್ಲಿ ಮೀನೇನೋ ಹಿಡಿತಿದ್ದಾರೆ ನೋಡಿ. ನಮ್ಮ ಅಕ್ಕನ 15 ಇಯರ್ಸ್ ಮುಂಚೆ ತಗೊಂಡಿರೋ ಸ್ಯಾರಿ. ಅವಾಗ ಹೇಗಿತ್ತು ಇವಾಗಲೂ ಹಾಗೆ ಇದೆ. ನೀವು ನೋಡ್ಬೋದು. ಚೆನ್ನಾಗಿ ಕಾಣ್ತಿದ್ದೀನ? ಕಮೆಂಟಲ್ಲಿ ತಿಳಿಸಿ.